ಪರಿಷತ್ ಎಲೆಕ್ಷನ್ಗೆ ಮತದಾನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇವತ್ತು 7 ಸ್ಥಾನಗಳು ಖಾಲಿ ಇದೆಯಲ್ಲ, ಅದಕ್ಕೆ ಚುನಾವಣೆ ನಡೆಯುತ್ತೆ. ಯಾರ ಮುಖಾಂತರ MLAಗಳು ಸೆಲೆಕ್ಟ್ ಮಾಡುವಂತ 7 ಸ್ಥಾನಗಳ MLCಗಳು ಯಾರಾಗ್ತಾರೆ ಅನ್ನುವಂಥದ್ದಕ್ಕೆ ಇವತ್ತು ಉತ್ತರ ಸಿಗುತ್ತೆ. ಇವತ್ತೇ ಎಲೆಕ್ಷನ್, ಇವತ್ತೇ ಉತ್ತರ ಸಿಗುತ್ತೆ. 7 MLC ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ಬರೀ 7 ಜನ ನಿಂತಿದ್ರೆ ಅನಾನಿಮಸ್ ಆಗಿ ಅವಿರೋಧವಾಗಿ ಆಯ್ಕೆ ಆಗ್ಬಿಡ್ತಾ ಇದ್ರು. ರಾಜ್ಯಸಭೆ ಎಲೆಕ್ಷನ್ ಆಯ್ತಲ್ಲ ಹಂಗೆ. ಇಲ್ಲಿ ಒಬ್ಬರನ್ನ ಎಕ್ಸ್ಟ್ರಾ ಹಾಕಿರುವಂತ ಹಿನ್ನೆಲೆಯಲ್ಲೇ ಫೈಟ್ ಇರುವಂತದ್ದು, ಹಾಗೆ ಕುತೂಹಲ ಇದೆ. 5ನೇ ಸ್ಥಾನ ಗೆಲ್ಲೋದಕ್ಕೆ ಕಾಂಗ್ರೆಸ್ ಭಾರಿ ಸರ್ಕಸ್ ಅನ್ನ ಮಾಡ್ತಾರೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿನೇ ಗೆಲ್ಲುವಂತ ಚಾನ್ಸಸ್ ದೊಡ್ಡ ಮಟ್ಟದಲ್ಲಿರುವಂತದ್ದು. ಆದ್ರೆ ರಾಜಕಾರಣ ಯಾವಾಗ ಹೆಂಗ್ ಬೇಕಾದ್ರೂ ತಿರುಗಿಕೊಳ್ಳುತ್ತೆ. 2 ಅಭ್ಯರ್ಥಿಗಳ ಗೆಲುವಿಗೆ ಬಿಜೆಪಿಗೆ ಆತಂಕ ಇಲ್ಲ. ಜೆಡಿಎಸ್ ಅಭ್ಯರ್ಥಿ ಗೆಲುವಿಗೆ 10 ಮತಗಳ ಕೊರತೆ ಇದೆ. ಯಾಕಂದ್ರೆ ಜೆಡಿಎಸ್ನ ಶಾಸಕರ ಸಂಖ್ಯೆ 18, ಅವರ ಅಭ್ಯರ್ಥಿಯನ್ನ ಹಾಕಿದ್ದಾರೆ. ಗೆಲ್ಲಬೇಕು ಅಂದ್ರೆ ಮೊದಲ ಪ್ರಾಶಸ್ತ್ಯದ 28 ಮತಗಳು ಬೇಕು. ಆದ್ರೆ ಆ ಕೊರತೆ ಇದೆ ಜೆಡಿಎಸ್ಗೆ. 3 ಪಕ್ಷಗಳಿಗೂ ಅಡ್ಡ ಮತ ಅಂತ ಭೀತಿ ಅಂತೂ ಇದೆ. ಸ್ಪೆಷಲಿ ಆಡಳಿತ ಪಕ್ಷ ಅಂತ ಬಂದಂತ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾಡ್ತಿರೋದಿಲ್ಲ ಅಸಮಾಧಾನ ಅನ್ನುವಂಥದ್ದು. ಆದ್ರೆ ವಿರೋಧ ಪಕ್ಷಗಳಿಗೆ ಕಾಡ್ತಾ ಇರುತ್ತೆ. ಸ್ಪೆಷಲಿ ಇಲ್ಲಿ ಜೆಡಿಎಸ್ಗಂತೂ ಕಾಡ್ತಾ ಇದೆ. ಬೆಳಗ್ಗೆ 9ರಿಂದ ಮತದಾನ, ಈಗ ಆಲ್ರೆಡಿ 9 ಗಂಟೆ ಆಗಿದೆ ಅಲ್ವಾ, ಇವಾಗಿಂದ ಈಗ ಆಲ್ರೆಡಿ ಮತದಾನ ಆರಂಭವಾಗಿದೆ. ಸಂಜೆ 5 ಗಂಟೆಗೆ ರಿಸಲ್ಟ್ ಬರುತ್ತೆ. ಬಿಡದಿಯ ರೆಸಾರ್ಟ್ ನಿಂದ ಹೊರಟಿರುವಂತದ್ದು ಕೈ ಶಾಸಕರು, ದೇವನಹಳ್ಳಿಯ ಹೋಟೆಲ್ ನಿಂದ ಹೊರಟಿರುವಂತದ್ದು ಜೆಡಿಎಸ್ನ ಶಾಸಕರು. ಬಿಡದಿ ರೆಸಾರ್ಟ್ ನಿಂದ ಹೊರಟಿವೆ 5 ಬಸ್ಗಳು. ಕಾಂಗ್ರೆಸ್ ಶಾಸಕರನ್ನ ಹೊತ್ತು 5 ಬಸ್ಗಳು ಹೊರಟಿದ್ದಾವೆ. ಹಂತ ಹಂತವಾಗಿ ವಿಧಾನಸೌಧಕ್ಕೆ ಶಾಸಕರು ಬರಲಿದ್ದಾರೆ. ದೇವನಹಳ್ಳಿಯಿಂದ ವಿಧಾನಸೌಧಕ್ಕೆ ಬರ್ತಾ ಇದ್ದಾರೆ ಜೆಡಿಎಸ್ನ ಶಾಸಕರು ಒಂದು 18 ಜನ ಇದ್ದಾರೆ. GT ದೇವೇಗೌಡರು ಇಲ್ಲ ಅದರಲ್ಲಿ. ಸೊ ಇನ್ನ ಉಳಿದಂತೆ 17 ಜನ ಶಾಸಕರಿದ್ದಾರೆ. ಅವರೆಲ್ಲರೂ ಕೂಡ ಗೋವಿಂದ ರಾಜು ಅವರು ಜೆಡಿಎಸ್ನ ಅಭ್ಯರ್ಥಿ, ಅವ್ರಿಗೆ ವೋಟ್ ಹಾಕ್ತಾರಾ ಅನ್ನುವಂಥದ್ದೇ ಈಗಿರುವಂತ ಕುತೂಹಲ. ಇಲ್ಲೇ ಇರುವಂತದ್ ಪ್ರಶ್ನೆ. ಕುಮಾರಸ್ವಾಮಿ ಅವ್ರಿಗೆ ಗೊತ್ತಿದೆ ಗೆಲ್ಲೋ ತುಂಬಾ ರಿಸ್ಕಿ ಇದೆ ಅಂತ. ಆದ್ರೆ ನಮ್ಮೆಲ್ಲಾ ಶಾಸಕರು ನಮ್ ಜೊತೆನೇ ಇದ್ದಾರೆ ಅನ್ನುವಂತ ಒಂದು ಸಂದೇಶ ಪಾಸ್ ಮಾಡಬೇಕಾಗಿದೆ ಕುಮಾರಸ್ವಾಮಿ ಅವರು. ಎಲ್ಲ 18 ಜನ ಜೆಡಿಎಸ್ಗೆ ಹಾಕಿದ್ರೆ ನೋಡಿ DK ಶಿವಕುಮಾರ್ CM ಆದ್ರೂ ಕೂಡ ನಮ್ಮ ಪಕ್ಷದ ಶಾಸಕರನ್ನ ಯಾರನ್ನೂ ಕೂಡ ಆಪರೇಟ್ ಮಾಡ್ಲಿಕ್ಕೆ ಆಗಿಲ್ಲ. ನಮ್ಮ ಪಕ್ಷದ ಶಾಸಕರು ನಿಯತ್ತಿಂದ ನಮ್ ಜೊತೆನೆ ಇದ್ದಾರೆ ಅಂತ ಹೇಳ್ಕೊಳ್ಬಹುದು, ಬೆಂತಡ್ಕೊಬಹುದು. 1-2-3 ಹೆಚ್ಚು ಕಮ್ಮಿ ಆದ್ರೂ ಕೂಡ 1-2-3 ಕಾಂಗ್ರೆಸ್ ಕಡೆಗೋ ಅಡ್ಡ ಮತದಾನನೋ ಏನಾದ್ರೂ ಆದ್ರೆ ಅಲ್ಲಿಗೆ ಶುರುವಾಗುತ್ತೆ ಢವ. 9 ಗಂಟೆಯಿಂದ ಈಗ ಆಲ್ರೆಡಿ ವೋಟಿಂಗ್ ಆರಂಭವಾಗಿದೆ. ಆ ದೃಶ್ಯಾವಳಿಗಳನ್ನ ಕೂಡ ನಿಮ್ಗೆ ತೋರಿಸ್ತಾ ಇದೀವಿ. ಒಂದ್ ಕಡೆ ಬಿಡದಿಯ ವಂಡರ್ಲಾ ರೆಸಾರ್ಟ್ ಇಂದ ಕಾಂಗ್ರೆಸ್ನ MLAಗಳ ಇರುವಂತ ಬಸ್ಗಳು ಒಂದೊಂದಾಗೆ ಬರ್ತಾ ಇದಾವೆ ವಿಧಾನಸೌಧಕ್ಕೆ. ಇನ್ನ JDS MLAಗಳಿರುವಂತ ಬಸ್ ದೇವನಹಳ್ಳಿಯಿಂದ ಹೊರಟಿದೆ. ಬಿಡದಿ ರೆಸಾರ್ಟ್ ಬಳಿ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇದ್ದಾರೆ. ಶಾಸಕರನ್ನ ಬಸ್ ಹತ್ತಿಸಿ ವಿಧಾನಸೌಧಕ್ಕೆ ಕಳಿಸ್ತಾ ಇದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ. ಆಕ್ಚುಲಿ 2000 ಇವರು ರಾಜ್ಯ ಉಸ್ತುವಾರಿ ಆದಾಗಿಂದಲೂ ಕೂಡ ನೀಟಾಗಿ ಪ್ಲಾನ್ ಮಾಡಿಕೊಂಡು ಇಬ್ಬರು ಪ್ರಮುಖ ನಾಯಕರಾಗಿರುವಂತ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಇಬ್ಬರನ್ನು ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಒಗ್ಗಟ್ಟನ್ನ ತೋರಿಸ್ಕೊಂಡು ಬರ್ತಾ ಇರುವಂತದ್ರಲ್ಲಿ ಪ್ರಮುಖ ಪಾತ್ರ ಅಂದ್ರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು. ಪರಿಷತ್ ಎಲೆಕ್ಷನ್ಗೆ ಆಗಮಿಸ್ತಾ ಇರುವಂತದ್ದು ಬಿಜೆಪಿ ಶಾಸಕರು. ವಿರೋಧ ಪಕ್ಷದ ನಾಯಕರ ಕೊಠಡಿಗೆ ಆಗಮಿಸಿದ್ದಾರೆ ಶಾಸಕರು. ನಿನ್ನೆ ಸೂಚನೆ ಕೊಡಲಾಗಿತ್ತು, ಶಾಸಕಾಂಗ ಪಕ್ಷದ ಸಭೆ ಆದ ಬಳಿಕ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಅಶೋಕ್ ಅವರ ಕೊಠಡಿಗೆ ಬನ್ನಿ ಅಂತ. ಅಶೋಕ್, BY ವಿಜಯೇಂದ್ರ ಹಲವರು ಆಗಮಿಸ್ತಾ ಇದ್ದಾರೆ. ಈಗ ಆಲ್ರೆಡಿ ಬಂದಿದ್ದಾರೆ. ಇನ್ನ ಸುರೇಶ್ ಕುಮಾರ್, CC ಪಾಟೀಲ್, ಭರತ್ ಶೆಟ್ಟಿ, ಮುನಿರಾಜು, ಶಶಿಕಲಾ ಜೊಲ್ಲೆ ಸೇರಿದಂತೆ ಹಲವು ಬಿಜೆಪಿ ಶಾಸಕರುಗಳು ಬಂದಿದ್ದಾರೆ. ಅವರ ಕೊಠಡಿಯಲ್ಲೇ ಉಪಹಾರದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಉಪಹಾರವನ್ನ ಸೇವಿಸ್ತಾ ಇದ್ದಾರೆ. ಇನ್ನ ಕುಮಾರಸ್ವಾಮಿ ಜೊತೆ ಶಾಸಕ GT ದೇವೇಗೌಡರ ಮುನಿತಿದೆ. ಎಲ್ರಿಗೂ ಗೊತ್ತಿರುವಂತ ವಿಚಾರ. ಯಾಕೆಂದ್ರೆ ಚಾಮುಂಡೇಶ್ವರಿಯಲ್ಲೇ JDS ಸಮಾವೇಶ ಮಾಡಿದಾಗ GT ದೇವೇಗೌಡರು ಸ್ಥಳೀಯ ಶಾಸಕರು, JDSನ ಶಾಸಕರು ಅವ್ರನ್ನ ಕ್ಯಾರೆ ಅಂದಿರ್ಲಿಲ್ಲ, ಆಹ್ವಾನ ಹೋಗಿರ್ಲಿಲ್ಲ, ಕರೆದೇ ಇರಲಿಲ್ಲ. ದೇವೇಗೌಡರು ಕೂಡ ಈಗ ಆಲ್ರೆಡಿ ಅಂತರವನ್ನ ಕಾಯ್ದುಕೊಂಡಿದ್ದಾರೆ GT ದೇವೇಗೌಡರು. ಆ ಕಾರಣಕ್ಕೋಸ್ಕರನೇ HD ದೇವೇಗೌಡರು GT ದೇವೇಗೌಡರನ್ನ ಮನೆ ಕರ್ಸ್ಕೊಂಡಿದ್ರು, ಮಾತುಕತೆ ಮಾಡಿದ್ರು. ಆದ್ರೂ ಮುನಿಸು ಶಮನ ಆಗಿಲ್ಲ. ದೇವನಹಳ್ಳಿ ರೆಸಾರ್ಟ್ಗೆ ಹೋಗಿಲ್ಲ GT ದೇವೇಗೌಡರು. ಮೈಸೂರಿಂದಲೇ ವಿಧಾನಸೌಧಕ್ಕೆ ಸೀದಾ ಬರ್ತಾರೆ GT ದೇವೇಗೌಡರು. GTDಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಫೋನ್ ಕಾಲ್ ಮಾಡಿದ್ದಾರಂತೆ. ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕುವಂತೆ DKಶಿ ಮನವಿ ಮಾಡಿಕೊಂಡಿದ್ದಾರೆ. ಕುತೂಹಲ ಮೂಡಿಸಿರುವಂತದ್ದು GT ದೇವೇಗೌಡರ ನಡೆ. GT ದೇವೇಗೌಡರು ಏನು ಮಾಡ್ತಾರೆ ಅನ್ನುವಂಥದ್ದೇ ಕುತೂಹಲ ಸದ್ಯಕ್ಕೆ. ಯಾಕೆಂದ್ರೆ ಒಂದೊಂದು ಓಟು JDSಗೆ ತುಂಬಾ ಇಂಪಾರ್ಟೆಂಟು.
18ರಲ್ಲಿ ಒಂದು ಮೈನಸ್ ಆದ್ರೂ ಯಾರದ್ದು ಅಂತ ಗೊತ್ತಾಗುತ್ತೆ.